ಏನಪ್ಪು ಬಂದ ಧಾರ್ಮಿಕ ದೇವ ತೀರ್ಥದಾರ ದೇವ ಅತ್ಯಗ್ರತಗಳಿಂದ ಹೊಕ್ಕಡಿಸುತ್ತ ಬರುವ ಖಂಡಿಸುವ ಕಡಿಗಣಿಸುವ ಲಗ್ನಕ್ಕೆ ಹೋಗುವ ಈಗಿನ ಸಾರ್ವಜನಿಕರಿದ್ದಾರೆ ದೇವ ಹೇಳ್ಕೊಂಡು ಬರ್ಬೇಕಮ್ಮ ನಾಮ ಅಂಕಿತವ ಸಾರದೆ ಭೂಪತಿ ಅನ್ನ ನಾಮ ಅಂಕಿತವೇನೆಂದು ಕೇಳುವೆಯಲ್ಲ ಹೌದು ದೇವ ಆದರೆ ಇಷ್ಟ ಬರುವಂತ ನಾವು ಸತ್ತ ಬಿಟ್ಟು ಕೇಳು ಚೆನ್ನಾಗಿ ಹೇಳ ದೇವ ಮನವಾಗಿ ಒಳೆಯವ ಎನ್ನಯ ಮಹಾಮೆರವನಂತ ಮೆರೆಯುವ ಘನದಂಡವಂ ಕಂಡು ನಡು ಕಟ್ಟಿನ ಗಂಟಾರ ವರಕ ಅಷ್ಟದಿಕ್ಪಾಲಕರು ಪಾಲಕರಂ ಜಯಿಸಿ ತ್ರಿಯೋಗಕ್ಕೆ ನಾನೇ ಪಟ್ಟದರೆಂದು ವೀರ್ಯ ಮಹಾರಾಜನ ಪುತ್ರ ಯುದ್ಧಕ್ಕೆ ಬರುವ ರತಿಕರಂ ಕಂಡ ಕ್ಷಣವೇ ಮೂರು ಲೋಕದೋ ಮೀರಿದ ಶೂರ ಅಮರವತಿ ಕೈಲಾಸಮಂ ಧಿಕ್ಕರಿಸುವ ಮಹಿಷ್ಮತಿ ನಗರ ಬೊಂಬಿಡದಾಳುವ ಅಲ್ಲಿ ಶೂರ ಕಾರ್ತವೀರಾರ್ಜುನ ಮಹಾರಾಜನೆಂದು ಹದಿಕಡಿಗ ಬೆಡದಂತೆ ಜಯಂತರಿಯನ್ನು ಮಾಡಿಸುವಂತ ನಾವು ಸಾರಥಿ ರಣರಂಗದಲ್ಲಿ ನೋಡಿ ನೀವೇ ಪ್ರಭಾವ ಈ ಸಭಾಭದ್ರಾಸನಕ್ಕೆ ಕರ ಪದ್ಮದು ಧನುದ್ದಾರಿಯಾಗಿ ರೌದ್ರದಿಂದ ಬಗೆ ಬಗೆಯನೆಂದು ಹೌದು ದೇವ ರಾಜರಿಂದ ಕಪ್ಪಮ್ಮೊಪ್ಪಿಸಿಕೊಳ್ಳುವ ಸುಬಡರು ಮಹಾಸುರನಿಂದ ಹೇಳಿದ ಕಾರಣ ಕರಪರ್ವದ ಶ್ರೀ ಪದ್ದಮ್ಮ ದೇವಿ ಆಶೀರ್ವಾದ ಪಡೆದು ಖಡ್ಗಪಾಣಿಯಾಗಿ ಬೆರಳುವಾದ ಸಾರಥಿ ನಮ್ಮ ಜನಗಳನ್ನು ತೋರಿಸುವ ಜಾಗೃತಿ ನಿರ್ಬಂಧನ ಮಾಡುವ ಬಿಡಲೆ ಜನ ಕರ್ಸದ ಕಾಲವೇ ಆವೋ ಜನಕ ಆವೋ ಭಾಗ
ಮೊದಲಾದ ಚಪ್ಪನ್ನಾರ ದೇಶದ ರಾಜರು ಕಾಲ ಕಾಲಕ್ಕೆ ಕಪ್ಪ ಕಾಣಿಕೆಯನ್ನು ತಂದೊಪ್ಪಿಸದೆ ಕೊಪ್ಪಿ ಮುಪ್ಪಿನಿಂದಿರುವರೆ ಹೇಗೆ ಪುತ್ರ ಇಲ್ಲವೇ ದೇವತರೇನಾದರೂ ನಮ್ಮ ಮೇಲೆ ಹಸೂಯ ಭಾವನೆಯಂ ತೋರುವರೆ ಹೇಗೆ ಅದು ಹೇಗೆ ಪುತ್ರ ಜನಕ ಬಾಲಕ ಸುಂದರಂ ಕಂಡು ಆ ಭಂಡ ಮನುಷ್ಯರು ಪುಂಡತನವನ್ನೇನಾದರೂ ಎಸುವರೆ ಹೇಗೆ ಜನಕ ಇಲ್ಲವೇ ಯಾವ ಕಾರಣಕ್ಕೆ ಕರೆಸಿದಿ ಬೇಡನ ಮುಂದೆ ಎದ್ದರೋಳ ನಮ್ಮ ಮೇಲೆ ದ್ವೇಷ ಸಾಧಿಸುವರಿದ್ದರೆ ಲಕ್ಷಣ ವಕ್ಷ ಸ್ಥಳದಲ್ಲ ಅಡಿಗೆ ಕೊಂಡರೆ ಬೆಳೆದೆ ಅವನ ಗರ್ಭವಂಶಿ ನಿನ್ನವಚನ ಪಾಲಿಸೆ ಜನಕ ಈ ಸೃಷ್ಟಿಯೋ ಕರ್ತವೀರಾರ್ಜುನನ ಶ್ರೇಷ್ಠ ಪರಾಕ್ರಮಿಯನ್ನು ಹೆಸರಿದ್ದರೆ ಜಗದ್ಮಿತಾದಿ ಕಾಂತಿ ಕನಕ ಸಮುದಾಯಕ್ಕೆ ಗಂಡು ಭಯದಿಂದನಿಂದ ಪ್ರಜ್ವಲಿಸುವ ಚಂದ್ರ ವಂಶದ ಕುಲ ತಿಲಕನಾದ ಕಾಂತವೀರಜ್ಜನೇ ಅಪ್ಪಯ್ಯ ನಿಯಮ ಕೇಳಬೇಕರೆ ಅದೇನು ಚೆನ್ನಾಗಿರುವ ಜನಕ ರಾಜಕ್ಕಿಂತ ಶ್ರೇಷ್ಠವಾದ ನಮ್ಮ ಮಹೇಶ್ವತಿ ರಾಜು ನಿನಗೆ ಕೊಟ್ಟ ಮಟ್ಟೆ ನಿನ್ನ ವೀರತ್ವಕ್ಕೆ ತಕ್ಕ ಮರ್ಯಾದೆ ಕೊಟ್ಟ ಪಟ್ಟಾಭಿಷೇಕ ಕಾರ್ಯವನ್ನು ಕೈಗೊಳ್ಳುವ ನಿಮಿತ್ತ ನನ್ನ ಕರೆಸಿರುವನು ಕೇಳದೆಯ ಕಾರ್ತವೀರಜ್ಜ ನಮ್ಮ ಮಾನಸ ಕುಮಾರ ಮಹಾವೀರಾದಿ ವೀರ ಆರೋ ಜನಕ ಆಹೋ ಬಾಲಕ ಎಂದಕ್ಕೆ ನಮ್ಮ ವಂಶಜನಾದ ಮಾರುತ ರಾಜ ನಮ್ಮ ಅರಸನ ಬ್ರಾಹ್ಮಣರಿಗೆ ದಾನಮಂ ಕೊಡಬೇಕಾದರೆ ತನ್ನ ಕೈಯಿಂದ ಕೊಡದೆ ನಿನಗೆ ಬೇಕಾದಷ್ಟು ನೀವೇ ತೆಗೆದುಕೊಂಡು ಹೋಗಿರೆಂದು ಹೇಳಿದವನಂತೆ ಅಪ್ಪಯ್ಯ ಆಹೋ ಪುತ್ರ ಕುಮಾರನು ರಾಜ್ಯಾಧಿಕಾರ ಪಡೆದ ಮೇಲೆ ಹಿರಿಯರಾದ ನಿಮ್ಮ ಆಶೀರ್ವಾದದಿಂದ ಸತ್ಯ ಧರ್ಮಗಳಂಬಿಡದೆ ಅಧರ್ಮಕ್ಕೆ ಮನಗೂಡದೆ ಕಾಯ ವಾಚ ಮನಸ್ಸಿನಿಂದ ಏನಾಚೆ ಪರಿಪಾಲಿಸ್ತಿರಬೇಕಾದ್ರೆ ಅಧಿಕಾರ ಹಾಕಿದ್ದಾರೆ ಅದೇನಿಲ್ಲ ಆಹೋ ರಾಜ ಕುಲಶೇಖರನಾದ ಕುಮಾರ ಅಪ್ಪಯ್ಯ ಹೇಳುವನ್ನು ಕೇಳು ರಾಜಧರ್ಮದ ವಿಚಾರ ಅದೇನು ಚೆನ್ನಾಗಿ ಹೇಳಿ ಜನಕ ಅದು ಏನೆಂದರೆ ಅದೇನು ಜನಕ ಈ ರಾಜ ಸಿಂಹಾಸನದ ಅಧಿಕಾರ ಗೆದ್ದಿಗೆ ಹೆಣ್ಣರಲ್ಲ ಏನು ಯೋಗ್ಯತವುಳ್ಳ ಕೆಲವು ರಾಜ ಧರ್ಮದ ಪ್ರಶ್ನೆಗಳನ್ನು ಕೇಳೋಣ ಸರಾಗವಾಗಿ ಕೇಳು ಜನಕ ಆಹೋ ಬಾಲಕ ಅಪ್ಪಯ್ಯ ಅಂತ ಜಾಣತನವು ನಿನ್ನಲ್ಲಿ ಇದ್ದರೆ ಎತ್ತರೆ ತಕ್ಕ ಉತ್ತರ ವಿತರಿಸು ದೇವಲೋಕದಲ್ಲಿ ಸದಾ ಕಾಲ ಸಂಪತ್ತಿನಿಂದಿರುವವರು ನೀನೇ ಕೇಳಬೇಡ ಜನಕ ಈ ಲೋಕದಲ್ಲಿ ಸರೋವರರು ಹಾ ಈ ಭೂಲೋಕದಲ್ಲಿ ಪರದೇಶಿಗಳರು ಹಾ ಮಧ್ಯದಲ್ಲಿ ಅತಿಥಿಗಳರು ಹಾ ಕಾರ್ತವೀರಜ್ಜ ನಮ್ಮ ಕುಮಾರನೇ ಈ ಪ್ರಶ್ನೆಗಳಿಗೆ ಉತ್ತರ ವಿತರಿಸಬೇಕೇ ಆಹೋ ಅಪ್ಪಯ್ಯರೇ ಆಹೋ ಪುತ್ರನೇ ದತ್ತಾತ್ರೇಯ ಮಹಾಮುನಿಗಳಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಸಕಲ ಧರ್ಮಶಾಸ್ತ್ರಗಳ ಮರಿತ ಈ ನಿನ್ನ ಕುಮಾರನು ಸಾಮರ್ಥ್ಯವನ್ನು ತಿಳಿದುಕೊಂಡಿರುವೆಯ ಹಾ ಅಯ್ಯ ಪುತ್ರ ಪ್ರಶ್ನೆಗಳಿಗೆ ಉತ್ತರ ನೀಡಲು ಬಾಲಕ ದೇವಲೋಕದ ಸದಾ ಸಂಪತ್ತಿನಿಂದ ಮೆರುಗವರು ನೋಡುವರೆ ವೈಕುಂಠದೊಳ ಒಡೆಯನಾದ ಶ್ರೀಲಕ್ಷ್ಮೀಪತಿಯಾದ ನಾರಾಯಣನು ಹಾ ಎನ್ನೊಬ್ಬ ಇದ್ದರೆ ಘನಾಧಿಪತಿಯಾದ ಈ ಜಗದೊಳ ಸೋಲುವರು ಇಬ್ಬರು ಅವರಾರು ಬಾಲಕ ಒಬ್ಬ ಕನ್ಯಾಪಿತನು ಇನ್ನೊಬ್ಬ ಬಾಲಕನು. ಅಮ್ಮಯ್ಯ ಪುತ್ರ
ಈ ಭೂಭಾಗದಲ್ಲಿ ಕಾಣಿಸುವ ಪ್ರತೀಕರು ಇಬ್ಬರು. ಅವರಾರು ಬಾಲಕ ಒಬ್ಬ ಚಂದ್ರ, ಇನ್ನೊಬ್ಬ ಸೂರ್ಯ. ಜನಕ, ಬಾಲಕ ಈ ಸೃಷ್ಟಿಯೋಳು ಪರದೇಶಿಗಳು ಇಬ್ಬರು ಜನಕ. ಅವರಾರು ಪುತ್ರ ಒಬ್ಬ ಧನಮದ, ಇನ್ನೊಬ್ಬ ಯೌವನ. ಅಭಯ, ಪುತ್ರ ಈ ಭುವನಗಳಲ್ಲಿ ಅತಿಥಿಗಳು ಇಬ್ಬರೇ ಜನಕ. ಅವರಾರು ಬಾಲಕ ಒಬ್ಬ ದೇಹ, ಇನ್ನೊಬ್ಬ ಜೀವ. ಅಪ್ಪಯ್ಯ, ಪುತ್ರ ಎಷ್ಟು ಮಾತ್ರ ಎನ್ನ ಜಗತ್ ಸ್ವರೂಪರಾದ ದತ್ತಾತ್ರೇಯ ಮಹಾಮುನಿಗಳು ಹೇಳಿಕೊಟ್ಟಿರೋ ತಂದೆ. ಇದರ ತಪ್ಪಿದ್ದಾಗದಂತೆ ಮುಂದೆ ಸಾಯಿ ಬಾಲ ಬಾಲ ಸಹಸ್ರ ಬಹುವೇ ಅಪ್ಪಯ್ಯ, ನಿನ್ನ ಅದ್ಭುತವಾದ ವಿದ್ಯೆ ಮಹತ್ವಕ್ಕೆ ನಾವೆಚ್ಚಿದ ಮೆಚ್ಚಬೇಕು ಜನಕ. ನಮ್ಮ ಪರ ಹಿತದಿಂದ ಮಹೇಶ್ವರಿನವರು ನಿನಗೆ ಕೊಟ್ಟಂಗಟ್ಟೆ ಅದು ಯಾತಕ್ಕೆ ಜನಕ? ಅದು ಯಾತಕ್ಕೆಂದರೆ ಅಪ್ಪಯ್ಯ, ಈಗ ನಿನ್ನಲ್ಲಿ ರಾಜಭಾರ ಲಕ್ಷಣಗಳನ್ನು ಕಾಣುವು. ಹಾ ನನಗೆ ಬಹು ಸಂತೋಷವಾಯಿತು. ಹಾ ಮುಖಾಂತರ ಚಂದ್ರವಂಶದ ಕೀರ್ತಿಯು ಹಾ ದಿಕ್ ದೇಶಗಳಲ್ಲಿ ಪಡೆದಲ್ಲಿ ಕರ್ತವ್ಯ ಹೆಚ್ಚೇನು ಹೇಳಲಿಲ್ಲ ಮಹರ್ಯೋ. ಇನ್ನೆಷ್ಟರಂತೆ ಆಗಲಿ ಅಪ್ಪಯ್ಯ. ಸಾರ್ತಿ ಭೂಪತಿ ಎನ್ನ ಪುತ್ರನಾದ ಕರ್ತವ್ಯಕ್ಕೆ ಪಟ್ಟಾಭಿಷೇಕ ಮಾಡುವುದಕ್ಕೆ ಹಾ ನಮ್ಮ ಕುಲ ಪರಹಿತರನ್ನ ಕರೆದುಕೊಂಡು ಬರುವಂತನಾಗಲೇ ಸಾರ್ತಿ ಹೋಗು ನೀನು ಹಾಕ್ತೆ. ನಿಮ್ಮ ಹೆಸರು ಭೂಪತಿ ರಾಜದಂತಿರುವ ಧೂರ್ತ ಸಿಕ್ಕಮಣಿಯಾದ ರೇಣುಕರಾಗನೇ. ಈ ಕರ್ತವೀರನೆಂಬ ಹದವನೇ, ಸಹಸ್ರ ಬಾಹುಗಳುಳ್ಳ ಕರ್ತವೀರರ್ಜುನನ ಮುಂದೆ ನಿನ್ನ ಪೌರುಷ ಪರಾಕ್ರಮವು ನಡೆಯಲಾಗದೆ. ಭಾರ್ಗವಮ್ಮ ಎಲೈ ಹದವ, ನಿನ್ನಿನ ದಿನದೊಳು ನಾನಿಲ್ಲದ ಸಮಯದಲ್ಲಿ ಸತ್ಯ ಸೊಳಗೆ ಬಂದು ನಮ್ಮ ಪಿತರೊಡನೆ ಒಡೆದಾಡಿ ವಹಿಸಲಾಗದೆ ಹಿಂದಕ್ಕೆ ಒಡೆಯದ ಎಲೈ ನಾಯಕರೇ, ಎಲೈ ಕುಲ ಹೇಳಿಯೇ ವಾರ್ತೆಯನ್ನು ಅರಿತು ಬಲಿಯಂಬೆಟ್ಟರ ಮುಂದೆ ಸುಲಭವಲ್ಲವೆಂದು ಹಿರಿಯರು ನುಡಿದಂತೆ ನಿನ್ನನ್ನು ನಿರ್ನಾಮ ಮಾಡಬೇಕೆಂದು ರಣಕಂಕಣ ಮಂಗಟ್ಟೆ ಕದನಕ್ಕೆ ಬಂದ ಬೆಟ್ಟವೀರನ ಮುಂದೆ ನಿನ್ನ ಹಟ್ಟಾಸ ತೋರಣಿಕ ಬಳಿ ಬಳಿರೆ ಎಲೈ ಮತಿ ಹೀಗದೆ ಕರ್ತವೀರನೆಂಬ ಸತಮೂರ್ಖರೇ, ಎಲೈ ಮೂರ್ಖ, ಎಚ್ಚರ ತಪ್ಪಿ ಹುಚ್ಚನಂತೆ ಹೆಚ್ಚಿನ ಮಾತುಗಳನ್ನು ಆಡಿದರೆ ಮುಂಬೈರೆ ಮುಂದೆ ನುಚ್ಚು ನೂರಾಗುವಂತೆ ಪಕ್ಷಿಕದ ವೇಳೆ ಮಾಹಿಸ್ಮತಿ ನಗರದ ಮೂರ್ಖನೇ, ಈ ಕೋ ಎಂಬ ಒಂದೇ ಒಂದು ಶರದಿಂದ ನಿನ್ನ ಸಹಸ್ರ ಬಾಹುಗಳನ್ನು ಅರಗಡೆಯನ್ನು ನೋಡು ಬೇಗನೆ. ಎಲೈ ಕುಲ್ಲ, ಎಲೈ ಭಂಡ, ಹುಟ್ಟಿ ಬರುವುದಕ್ಕೆ ಇದೇನು ಹುಲ್ಲು ಬೀಜವಲ್ಲ. ನನ್ನನ್ನು ಜಯಿಸುವುದು ನಿನ್ನಿಂದ ಸಾಧ್ಯವಿಲ್ಲ. ಅದೇ ಮಾಡದಿಲ್ಲ ಎನ್ನುವ ತರ್ಕ. ರಾಜನ ಮಹದಮ, ನನ್ನ ಮುಂದೆ ಸಾಗದು ನಿನ್ನ ಪರಾಕ್ರಮ. ಸ್ವಲ್ಪ ತಾಳಲೈ ಹದಮ. ಬಲಿದೆ ನಮ್ಮಲ್ಲಿ ಯಾರಿಗೂ ತಿಳಿಯದಂತೆ ಚೋರನಾಗಿ ಬಂದು ನಮ್ಮ ಪಿತರೊಡನೆ ಸಮರಕ್ಕೆ ಬಂದಿಯ ಬುದ್ಧಿಸುನದೆ ಎಲೈ ಹದಮ ತಳಕ್ಕೆಂದು ಬರುವ ಎನ್ನ ಅಗ್ರಗಳನ್ನು ನಿಗ್ರಹಿಸಿ ಮಾತನಾಡು. ಕೈಲಾಗುತ್ತಿದ್ದರೆ ಎಲೈ ಮುಗಡಮತೆ, ಎಲೈ ಮಂದಮತೆ, ಹೊಲಿರೆ ಬಳಿ ಬಳಿರಿಯ ಎಲೈ ಕರ್ತವೀರ್ಯ ಮತವೇರಿ ಯಾತಕ್ಕೆ ಕೊಚ್ಚಿಕೊಳ್ಳದ ನಿನ್ನ ಶೌರ್ಯ. ಕೊಚ್ಚಿಕೊಂಡರೆ ಮಾಡುವುದೇ ಬಳಿರಿಯ ಸಿಂಹದ ಮುಂದೆ ಸಿಂಗಲ್ಕವು ಒದಗಿದರೆ ಸಿಂಹವು ಬೆದರಬಲ್ಲದೇನೋ ಮೂರ್ಖ. ಬಳಿರ
ಹೊಲಿದೇ ಎಲ ಈ ರೇಣುಕರ ರಾಜ ನಮ್ಮ ಬಾಮರ ನೀನ್ಯಾವ ದೊಡ್ಡ ಸೂರ ನೀನ್ಯಾವ ದೊಡ್ಡ ಸೂರನೈ ಹನುಮ ಕಲಿಶೂರ ಕಾರ್ತವೀರ ಅರ್ಜುನ ನಂದರ ಚತುರ್ದಶ ಭುವನ ಬ್ರಹ್ಮಾಂಡವು ಆಕಾಶ ಮಂದಾಲಯಕ್ಕೆ ಮಖವನ್ನೆತ್ತಿ ಶ್ವಾನವೇ ಬೊಗಳಿದರೆ ಕೊಪ್ಪಿನಿಂದ ಗುಪ್ಪೆ ಬರುವ ಎಪ್ಪುಲಿ ಏನಾದರೂ ನಿರ್ಭರವಾಗಿ ನಿಲ್ಲುವುದುಂಟೆ ಯುದ್ಧ ಮಾಡುವ ರೋಷ ಬದಲು ನಿನ್ನೊಳಗ ಮುಂದಿನ ಸಮರದೋಳು ನಾನು ನಿನ್ನ ಸದಿಯ ಬಡಿಯುತ್ತಿದ್ದರೆ ರೌದ್ರ ರೂಪಿ ಮುನಿವರ ದತ್ತಾತ್ರೇಯರಿಂದ ನಾನು ಧನುರ್ವಿದ್ಯೆ ಎಂಬ ಸಾರ್ಥಕರು ಬಾಮರ ಸಿದ್ಧನಾಗು ಬೇಗನೆ ಅದೇ ಪ್ರಕಾರ ಯುದ್ಧಕ್ಕೆ ಸನ್ನುತ್ತನಾಗಲೇ ರೇಣುಕ ರಾಜನಂಬ ಸುತಮೂರ್ಖನೇ ನಿನ್ನ ರುಂಡವನ್ನು ಹಾರಿಸಬೇಕು ಮದಂಧನಾದ ರೇಣುಕ ರಾಜನು ಎಣ್ಣೆಯ ಕುರುಕ್ಕಣೆ ಪೆಟ್ಟನ್ನು ಧಾರಲಾರದೆ ಸರಿ ಸಮಾನರಾದ ವೀರರಿದ್ದರೆ ತಕ್ಷಣ ಯುದ್ಧಕ್ಕೆ ಬರಲಿ ಸಾರಥಿ ಅವರಿಗೆ ಮಾಡಿದ ಸರಿ ಸಮಾನರಾದ ವೀರರಿಲ್ಲವೆಂದು ರಣಕಳೆ ಮಳೆಗೆ ಸಂಬಂಧನಾಗ ಸಾರಥಿ ರಣರಂಗದಲ್ಲಿ
ಗರ್ಭದಿಂದ ಹುಬ್ಬೇರಿ ಪರದಿ ಶುಭ್ರಾತ್ರವು ಎಲ್ಲ ಆಗ್ಬೇಕಂದ್ರೆ ಪಂಚಾಯತಿ ಪ್ರೆಸಿಡೆಂಟ್ ನಾನು ಪ್ರೆಸಿಡೆಂಟ್ ಆಗುವಾಗ ಕಳೆದುಕೊಂಡು ಲಕ್ಷ 18 ಲಕ್ಷ ಕಳೆದುಕೊಂಡು 8 ಓಟಿನಲ್ಲಿ ಒಂದು ಬಂದ ಬಂಡ ಸಾರ್ವಜನಿಕ ದೇವ ಏಗೊಂಡು ಬರಬೇಕಮ್ಮ ನಾವು ಅಂಕಿತವ ಈ ಸಮಾಧಾನಕ್ಕೆ ಬಂದ ಕಾರಣವೇನೆಂಬುದೆಯೇ ಭಾಗ್ಯದ ಸಿರಿಯೇ ಶಾರದೆ ಬಂಗಾರದಿಂದ ಕಂಗೊಳಿಸುತ್ತಿರುವ ಈ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದು ಕೇಳಿದೆಯಾ? ಚಪ್ಪಲ್ 56 ದೇಶದ ರಾಜ್ಯದ ಶ್ರೇಷ್ಠ ಕುಲಗರಿಷ್ಠನಾದ ಕಾಶ್ಮೀರದ ರೇಣುಕಾ ರಾಜರಾಜಕುಮಾರಿಯಾದ ನಮ್ಮ ಜನರ ಆಶೀರ್ವಾದವನ್ನು ಪಡೆದ ಮುಂದಿನ ಕಾರ್ಯ ವಿಚಾರ ನಮ್ಮ ಜನರನ್ನು ತೋರಿಸುವ ಜಾಗೃತಿ ಜಾಗೃತಿ ಲಕ್ಷ್ಮೀಪುರದ ಐಶ್ವರ್ಯ ಮಸ್ತು ಮೇಲೆ ಕೇಳು ಪುತ್ರ ನೀನೇ ಪಟ್ಟದ ಮಾತೆ ಏನಿದು ನಿಮ್ಮ ಮುಖ ಚೆಲ್ಲದ ರೀತಿ? ಅಮ್ಮಯ್ಯ ಮಗನೇ ಹೂವಿನ ಮಧ್ಯೆ ಎತ್ತಿರುವ ಸುಖವು ಈ ರೀತಿ ಮಾಡಿರಲು ಕಾರಣ ಏನೆಂದು ಕೇಳಿದೆಯಾ ಕಂದ? ಹೌದು ಅಮ್ಮಯ್ಯ. ಏನೆಂದು ಹೇಳಲಿ ಮಗನೇ? ಇನ್ನು ಯಾವ ಕಾರಣಕ್ಕಾಗಿ ದುಃಖ ಪಡುತ್ತಿರಬೇಕು ಅನ್ನೋದು ಚೆನ್ನಾಗಿ ಹೇಳು ಮಾತೆ. ಮಗನೇ ಅಮ್ಮಯ್ಯ, ನನ್ನ ಕಣ್ಣೀರು ಕಂಡು ಸಹಿಸುವ ಶಕ್ತಿ ನಿನಗಿಲ್ಲ ಅಲ್ಲವೇನು ಕಂದ? ಹೌದು ಮಾತೆ. ಆದರೂ ನನ್ನ ದುಃಖವನ್ನು ನನ್ನ ಹಡೆದ ಮಗನಲ್ಲಿ ಹೇಳಿಕೊಳ್ಳಬೇಕಲ್ಲವೇನು ರಮ್ಮ? ಹೌದು ಜನವೇ. ಕಂದ ಅಮ್ಮಯ್ಯ, ಚೆನ್ನಾಗಿ ಕೇಳು ಮಗನೇ. ಅದು ಏನು ಚೆನ್ನಾಗಿ ಹೇಳಪಡದ ಜನವೇ? ಬಾರಿ
ಸಖಿಸೆ ಅಮ್ಮಯ್ಯ ಚೆನ್ನಾಗಿ ಕೇಳು ಮಗನೇ. ಅದು ಏನು ಚೆನ್ನಾಗಿ ಹೇಳಬಾರದು ಬಾರೈ ಭಾರ್ಗವ ನಾ ಸಖಿಸೆ ಶೋಕವ. ಬಾರೈ ಬಾರೈ ಭಾರ್ಗವ ನಾ ಸಖಿಸೆ ಶೋಕವ. ಚೆನ್ನಾಗಿ ಕೇಳು ಮಗನೇ. ಅದು ಏನು ಚೆನ್ನಾಗಿ ಎಂತ ಹಣೆಯಲ್ಲಿ ಎಂತ ಬರಹವ ಬರೆದಿರೋನು ಆ ಬ್ರಹ್ಮನು ನನ್ನ ಹಣೆಯಲ್ಲಿ ಎಂಥ ಬರಹವನ್ನು ಬರೆದಿರುವನು ಕಂದ. ಆ ಸೃಷ್ಟಿಕರ್ತನಾದ ಬ್ರಹ್ಮನಿಂದ ಹಣೆಯಲ್ಲಿ ಅಂತ ಬರಹವನ್ನು ಬರೆದಿರುವನು ಮಾತೆ. ಬ್ರಹ್ಮನು ಬರೆದ ಬರಹವನ್ನು ಬದಲಿಸಲು ಯಾರಿಂದಲೂ ಸಾಧ್ಯವಿಲ್ಲ ರಾಮ. ಅದು ಏತಕ್ಕೆ ಸಾಧ್ಯವಿಲ್ಲದವನೇ ಮಗನೇ, ಅಮ್ಮಯ್ಯ ಬ್ರಹ್ಮನು ಬರೆದ ಬರಹವನ್ನು ಬದಲಿಸಲು ಆಗಬಹುದೇನು ಕಂದ. ಅಮ್ಮಯ್ಯ ರಾಮ, ದಾನ ಮಾಡಿದರ ಧರ್ಮ ಪಾಪ ಮಾಡಿದರ ಕರ್ಮ ಯಾರಿಗೆ ತಿಳಿಯಲಾರದು ಆ ಬ್ರಹ್ಮನ ಮರ್ಮ. ಹಾ ಏನಿಲ್ಲ ನಿನ್ನ ಹಣೆಬರಹವನ್ನು ಬದಲಿಸುವನು ಏನಿಲ್ಲ ಮಾರ್ಗರಾಮ. ಮಗನೇ, ಅಮ್ಮಯ್ಯ ಆದರೂ ನನ್ನ ಹಣೆಯಲ್ಲಿ ಬರೆದ ಬ್ರಹ್ಮನ ಬರಹವನ್ನು ಬದಲಿಸಲು ಸಾಧ್ಯವೇನು ಮಗನೇ? ಅದು ಯಾತಕ್ಕೆ ಸಾಧ್ಯವಿಲ್ಲದವನೇ ಕಂದ, ಅಮ್ಮಯ್ಯ ಎನ್ನ ಹಣೆಯಲ್ಲಿ ಎಂಥ ಬರಹವ ಬರೆದಿರೋನು ಬ್ರಹ್ಮನು ನನ್ನ ಹಣೆಯಲ್ಲಿ ಎಂಥ ಬರಹವನ್ನು ಬರೆದಿರುವನು ಕಂದ. ಆ ಸೃಷ್ಟಿಕರ್ತನಾದ ಬ್ರಹ್ಮನಿಂದ ಹಣೆಯಲ್ಲಿ ಎಂತ ಬರಹವನ್ನು ಬರೆದಿರಬಹುದು ಚಿಂತಿಸಬೇಡ ಜನರೇ. ಮಗನೇ, ಅಮ್ಮಯ್ಯ ವಿಧಿ ಲಿಖಿತ ಮೀರಲು ಯಾರಿಂದಲೂ ಸಾಧ್ಯವಿಲ್ಲ ರಾಮ. ಇದೇ ನೋಡು ನಿನ್ನ ತಾಯಿಯ ದುಃಖದ ನೇಮ. ಓ ಜನನಿ ಏನಿದು ನಿನ್ನ ಕರ್ಕಶವಾದದಲ್ಲಿ. ಅಮ್ಮಯ್ಯ ರಾಮ, ನಿನ್ನ ಮುಖಚರ್ಯದ ಪ್ರತಿಯನ್ನು ನೋಡಿದರೆ ರಾಹುವಿನಿಂದ ಹಿಡಿಯಲ್ಪಟ್ಟ ಚಂದ್ರನಂತೆ ಅಗ್ನಿಯಿಂದ ದತ್ತವಾದ ವೃಕ್ಷದಂತೆ ಹಾ ಸೂರ್ಯನ ಕಿರಣದಿಂದ ಮಾಡಿದ ಕಮಲದಂತೆ ಹಸುವಿನಿಂದ ತಾಳವಾಡದ ಮಗನಂತೆ ಅಯ್ಯ
ನನ್ನ ದುಃಖವನ್ನು ಕೇಳಿ ಸಹಿಸುವ ಶಕ್ತಿ ನಿನಗಿರುವುದೇನು ಕಂದ? ನಿನ್ನ ಸಂಕಟವನ್ನು ನೋಡಿ ಸಹಿಸಿಕೊಳ್ಳುವ ಶಕ್ತಿ ನಾನು ಪಡೆದುಕೊಂಡು ಬಂದಿರುತ್ತೇನೆ ರಾಮ. ಅಮ್ಮಯ್ಯ, ಆದರೂ ನನ್ನ ಕಣ್ಣೀರು ಕೇಳಬೇಕೆಂಬ ಆತುರ. ಹೌದು ಮಗನೇ, ಅಮ್ಮಯ್ಯ, ಏನು ಎನ್ನಯ ದುಃಖವ ನನ್ನ ಕಂಡೆನು ತೀರಿದ ತಾಪ. ನನ್ನ ತಾತನು ಯಾವ ಕಾರಣದಿಂದ ಮರಣ ಬಂದಿದ್ದನು ಜನರೇ? ಕೇಳಬೇಡ ರಾಮ. ಅದು ಅದಕ್ಕೆ ಕೇಳಬಾರದು ಜನರೇ. ಏತಕ್ಕಾಗಿ ಅಳುತ್ತೇವೆ ಅಮ್ಮಯ್ಯ ಎಂದು ಕೇಳಿದೆಯಲ್ಲ. ಹೌದು ಜನರೇ. ಆದರೆ ನಿನ್ನ ತಾಯಿಯ ಕಣ್ಣೀರಿಗೆ ಕಾರಣನಾದವನು ಯಾರು ಎಂದು ಮಾತ್ರ ಕೇಳಬೇಡ ರಾಮ. ಜನರೇ, ಅವನು ಯಾರಾಗಿರುವುದು ಎಲ್ಲ ಮುಂದೆ ಹೇಳಬೇಕು ಜನರೇ. ಹೇಳಿದರೆ ನೀನೇನು ಮಾಡಲು ಸಾಧ್ಯ ಮಗ? ಬೇಡ ಮಗನೇ. ತಂದೆಯನ್ನು ಕಳೆದುಕೊಂಡ ಕಣ್ಣೀರೇ ಇಂಗದಿದ್ದಾಗ ಅಥಮನ ವಿಚಾರ ತಿಳಿಸಿ ನಿನ್ನನ್ನು ಕಳೆದುಕೊಳ್ಳುವ ಶಕ್ತಿ ನಿನ್ನ ತಾಯಿಗಿರುವುದೆಂದು ತಿಳಿದುಕೊಂಡೆ ಯಾಕಂದ ರಾಮ. ಆದರೂ ನಿನ್ನ ತಾಯಿಯ ಕಣ್ಣೀರು ನೀನು ಕಂಡು ಸಹಿಸುವ ಶಕ್ತಿ ನಿನಗಿಲ್ಲ ಅಲ್ಲವೇನು ಮಗನೇ? ಜನರೇ, ಅದು ಏನೇ ಆಗಿರಲಿ, ನಮ್ಮ ತಾತನನ್ನು ಕೊಂದರವರ ಹೆಸರನ್ನು ಹೇಳಬಹುದು ಮಗನೇ, ಜನರೇ. ಏನು ಎನ್ನಯ ದುಃಖವ ನನ್ನ ತಂದೆಯು ತೀರಿದ ತಾಪ. ನಿನ್ನ ತಾತನನ್ನು ಕೊಂದ ಅಥಮನು ಯಾರೆಂದು ಕೇಳಿದೆಯಲ್ಲ ಮಗನೇ? ಹೌದು ಜನರೇ. ಅವನು ಸಾಮಾನ್ಯದವನಲ್ಲ. ನಾವೇನು ಸಾಮಾನ್ಯದವರೇ ಅಮ್ಮಯ್ಯ? ಅವನು ರಾಕ್ಷಸನಾಗಿ ಹುಟ್ಟಿರುವನು. 33 ಕೋಟಿ ರಾಕ್ಷಸರನ್ನು ಸಂಹರಿಸಿದವನು ಈ ನಿನ್ನ ಮಾರ್ಗವರಾಮನ ಮಾತು. ಆಗರವರ ವಿಚಾರ ತಿಳಿದುಕೊಳ್ಳಬೇಕೆಂದಿರುವೆಯಾ? ಅವನ ವಿಚಾರ ತಿಳಿಸಲೇಬೇಕು ಮಾತು. ತಿಳಿಯದೆ ನೀನು ಇಲ್ಲಿಂದ ಹೋಗಲು ಸಾಧ್ಯವಿಲ್ಲವೇ ರಾಮ? ಒಂದು ಹೆಜ್ಜೆ ಕೂಡ ಕದಲುವುದಿಲ್ಲ ಅಮ್ಮಯ್ಯ. ಮಗನೇ, ಜನರೇ, ಅವನ ವಿಚಾರ ಹೇಳಿದರೆ ನೀನೇನು ಮಾಡಿ ಬರಬೇಕಂದ? ಆ ದೃಷ್ಟವನ್ನು ಸರ್ವಸಲಿ ರವ ಹತ್ತುಗಾಗಿ ನನಗೆ ಹಬ್ಬದೂಟವನ್ನಾಗಿಸಿ ಬಿಡುವ. ಕೇಳ ರಾಮ. ಅದು ಯಾರು ಚೆನ್ನಾಗಿ ಹೇಳಿದರೆ ಕಾರ್ತ್ಯ ವೀರ. ಆಗಲಾರದು ರಾಮ. ಅದು ಯಾತಕ್ಕೆ ಆಗುವುದಿಲ್ಲ ಅಮ್ಮಯ್ಯ? ಅವನೇನು ಸಾಮಾನ್ಯದವನೆಂದು ತಿಳಿದುಕೊಂಡಿರುವೆಯಾ? ಹೇಳಿ ಪುತ್ರನೇ ಅಮ್ಮಯ್ಯ. ಮಗನೇ, ಜನರೇ, ರಾಜಾದಿರಾಜರನ್ನು ಗೆದ್ದಂತವನು ಆಧಮನಾದ ಕಾರ್ತ್ಯವೀರಾರ್ಜುನನು. ಜನರೇ, 33 ಕೋಟಿ ರಾಕ್ಷಸರನ್ನು ಸಂಹರಿಸಿದವನು ಈ ನಿನ್ನ ಮಾರ್ಗವರಾಮನ ಮಾತೆ. ಆದರೂ ನೀನು ಅವನನ್ನು ಸಂಹರಿಸಿ ಬರಲೆನೆಂದರೆ ನಿನ್ನ ಕೈಯಿಂದ ಆಗುವುದೆಂದು ತಿಳಿದುಕೊಂಡೆ ಯಾಕಂದ? ಸಹಜವಾಗಿ ಅವನನ್ನು ಕೊಂಡು ಬರಬಲ್ಲ ಜನರೇ. ಆಗಲಾರದು ಮಗನೇ. ಅದು ಯಾತಕ್ಕೆ ಆಗುವುದಿಲ್ಲ ಮಾತೆ. ನೀನಿನ್ನು ಚಿಕ್ಕ ಕಂದನಲ್ಲವೇನು ಮಗನೇ? ನಾನು ಚಿಕ್ಕವನಾದರೆ ನನ್ನ ಕರದಲ್ಲಿ ಬಿಡದ ಹೀಗೆ ಕಟ್ಟಿಗೆ ಚಿಕ್ಕದ ಅಮ್ಮಯ್ಯ. ಮಗನೇ, ಜನರೇ, ಆದರೂ ನೀನಿನ್ನು ಚಿಕ್ಕ ಕಂದನೆಂದೇ ಹೇಳಿದೆನು. ಅಮ್ಮಯ್ಯ, ಚಿಕ್ಕ ಎಲ್ಲನ್ನು ಚಿಕ್ಕವನೆಂದು ಹೇಳಿದೆಯಲ್ಲ. ಸಹಜವಾಗಿ ಹೇಳಿದೆನು. ಚಿಕ್ಕವನ ಪ್ರತಾಪವನ್ನು ಎಲ್ಲವನ್ನು ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು ಮಗನೇ. ಅಯ್ಯ, ರಾಮ, ಗರಗಸದ ನಡುವು ಸಣ್ಣದಾದರ ಗಿಡದ ಬುಡವನ್ನು ಕತ್ತರಿಸಿ ಬಿಟ್ಟಿದೆ. ಹಾ, ನೀರಿನ ಬರಿ ಚಿಕ್ಕದಾದರೂ ಸಮುದ್ರವನ್ನು ಹೀರುವುದು ಬಿಡವಲ್ಲ ಅಮ್ಮಯ್ಯ. ಹೌದೇ ರಾಮ? ಜನರೇ, ಮಗನೇ, ಒಂದು ಬೆಂಕಿಯ ಕಟ್ಟಿಗೆ ಒಂದು ಹತ್ತಿ ಗಿಡಿಗೆ ಕಾಡನ್ನು ಸುಡುವುದು ಬಿಡವಲ್ಲದೆ ಅಮ್ಮಯ್ಯ. ಆದರೂ ಅವನನ್ನು ಸುಟ್ಟು ಬರಲು ನಿನ್ನಿಂದ ಸಾಧ್ಯವಾಗದು ರಾಮ. ಜನನಿ, ಅದು ಯಾವ ಕಾರಣಕ್ಕಾಗಿ ಆಗುವುದಿಲ್ಲ ಎನ್ನುವ ಮುಂದೆ ಹೇಳಜನನೇ. ಮಗನೇ, ಜನನೇ, ಅವನು ಸಾಮಾನ್ಯದವನಲ್ಲವೆಂದು ಹೇಳಿದೆನು. ಜನನಿ, ನಾನು ಎಂತ
ಸಂಬರಿಸುವಿಯಾ? ಸಹಜವಾಗಿ ಸಂಬರಿಸಿ ಬರುವನು ಮಾತೆ. ವೀರಾರ್ಜುನನು ನನ್ನ ತಂದೆಯನ್ನು ಕೊಂದು ಕಣ್ಣೀರಿಡುವಂತೆ ಮಾಡಿರುವನು ರಾಮ. ಇದೇ ನೋಡು ನಿನ್ನ ತಾಯಿಯ ದುಃಖದ ನಿಯಮ. ತಿಳಿಯಿತು ನಿನ್ನ ಜನ್ಮದಾತನ ಮರಣದಿಂದುಂಟಾದ ಈ ನಿಮ್ಮ ಮನೋರತೆ. ಹಾಗಾದರೆ ಈ ನಿನ್ನ ಮಗನ ಮಾತನ್ನಾಲಿಸು ಮಾತೆ. ಏನು ರಾಮ? ಯಾವ ತ್ರಿಲೋಕಂಗಳಲ್ಲಿರ್ಪ ಎಡಲೋಕಕ್ಕೆ ಸೇರಿಸುವ ಪ್ರಚಂಡ ಪರಾಕ್ರಮಿಯಾದ ಈ ನಿನ್ನ ತಲೆಯನಿಗೆ ಸಂತೋಷದಿಂದ ಲಾಭವನ್ನಿಟ್ಟರೆ ಕತ್ತನ್ನು ಕತ್ತರಿಸಿ ನಿನ್ನ ಪಾದಕ್ಕೆ ತಂದಪ್ಪಿಸಿ ಬಿಡುವ. ಹೌದೇ ರಾಮ? ಹೌದು ಅಮ್ಮಯ್ಯ. ಕೊಪ್ಪಿ ಕೃತಾಂತನಾದ ಕೊಪ್ಪಿದ ಕಾರ್ತನಿ ಅರ್ಜುನನ್ನು ಸೊಕ್ಕನ್ನಡಗಿಸುವೆ. ಹೌದೇ ಮಗನೇ? ಎಲ್ಲ ರಕ್ತನ್ನ ಲಭಿತನ ಕತ್ತನ್ನು ಕತ್ತರಿಸಿದ ಮತೋನ್ನತನ ಮಂತ್ರಗೊಳಿಸಲು ಆಜ್ಞೆಯ ಕೊಡಲಾದೆ. ಹತ್ತಿ ಸಮೂಹ ರಾಮ ಆಜ್ಞೆಯನ್ನು ಕೊಡು ಮಾತೆ ಎಂದು ಕೇಳಲು. ಹೌದು ಅಮ್ಮಯ್ಯ. ಹೇಗೆ ಸಾಧ್ಯ ಮಗನೇ? ಅದು ಯಾವುದಕ್ಕೆ ಸಾಧ್ಯವಿಲ್ಲ ಜನರೇ. ನವಮಾಸ ಗರ್ಭದಲ್ಲಿ ಹೊತ್ತು ಹೆತ್ತು ಸಾಕಿಸಲು ತುತ್ತುಳಿಸಿ ಬೆಳೆಸಿ ಚಂದ್ರನನ್ನು ತೋರಿಸಿದ ಕೈಗಳಿಂದ ರಾಕ್ಷಸನಾದ ಕಾರ್ತಿವೀರಾರ್ಜುನನಿಗೆ ಕೈಗೆ ಕೊಡಿ ಎಂದರೆ ಎತ್ತಕರು ಒಪ್ಪುವುದೇನು ರಾಮ? ಮಗನೇ, ಅವನು ಸಾಮಾನ್ಯದವನೆಂದು ತಿಳಿದುಕೊಂಡಿದ್ದೀಯಾ? ನಾನೇನು ಸಾಮಾನ್ಯದವನೇ ಅಮ್ಮಯ್ಯ? ಹೇಳುವೆನು ಕೇಳು ರಾಮ. ಅದು ಏನು ಚೆನ್ನಾಗಿ ಹೇಳಪಡದ ಜನರೇ. ಕಂದ ಜನರೇ, ಹೇಳುವೆನು ಕೇಳು ಮಗನೇ. ಅದು ಏನು ಚೆನ್ನಾಗಿ ಹೇಳ ಮಾತೆ. ಹಳೆದ ಒಡಲಿನ ಹರುಷದ ಹಡೆದ ಒಡಲಿನ ಹರುಷದ ಹೊನಲು ನಿನ್ನ ಈ ನುಡಿಯೇ ಹಾಗೇನ ಕಡಲು. ಕಂದ ಅಮ್ಮಯ್ಯ, ನವಮಾಸ ಗರ್ಭದಲ್ಲಿ ಹೊತ್ತು ಎತ್ತು ಸಾಕಿ ಸಲಹಿ ತುತ್ತುಣಿಸಿ ಬೆಳೆಸಿದ ಕೈಗಳಿಂದ ಅಠಮನಾದ ರಾಕ್ಷಸನ ಕೈಗೆ ಒಪ್ಪಿಸಲು ಎತ್ತ ಕರಳು ಒಪ್ಪಲಾರದು ರಾಮ. ಕೊಡಲಾರದು ನಿನ್ನ ತಾಯಿ ನಿನಗೆ ನೇಮ. ನಿನ್ನ ಪುತ್ರನ ಬಾಹುಬಲದ ಮೇಲೆ ನಿನಗೆ ಅನುಮಾನವೇ ಅಮ್ಮಯ್ಯ? ಇಲ್ಲ ರಾಮ,
ಬೆರಳು ಕತ್ತರಿಸಿ ಹೋಗಿ ಬಾ ಮಗನೇ ಎಂದು ನೇಮವನ್ನು ಕೊಡುವಳೆಂದು ನೀನು ತಿಳಿದುಕೊಂಡೆ ಯಾಕಂದ? ಹೌದು ಅಮ್ಮಯ್ಯ, ಸಾಧ್ಯವಿಲ್ಲ ರಾಮ. ಅದು ಯಾತಕ್ಕೆ ಸಾಧ್ಯವಿಲ್ಲ ಜನರೇ? ನಾನೇ ಎಂದು ಅಹಂಕಾರದಿಂದ ಮೆಟ್ಟಿ ಮೆರೆಯುತ್ತಿರುವ ಮಧೋನ್ಮತ್ತನಾದ ಕಾರ್ತವೀರಾರ್ಜುನನು ದೇವದಾನವರಿಗಿಂತಲೂ ಸೊಕ್ಕಿನಿಂದ ಬೆಕ್ಕಿ ಮೀರಿದವನವನು. ರಾಮ, ಅಮ್ಮಯ್ಯ, ದತ್ತಾತ್ರೇಯ ವರಪ್ರಸಾದದಿಂದ ಜನಿಸಿದಂಥವನ ಅಧಮನಾದ ದುಷ್ಟ ಕಾರ್ತವೀರಾರ್ಜುನನ ಜನರೇ, ಅಗ್ನಿಕುಂಡದಲ್ಲಿ ಜನಿಸಿದ ಜಮದಗ್ನಿ ಮುನಿಯು ಪರಮ ಪತಿವ್ರತೆಯಾದ ರೇಣುಕಾ ದೇವಿಯ ಗರ್ಭದಲ್ಲಿ ಜನಿಸಿದವನು ಈ ನಿನ್ನ ಮಗನ ಗಮರಾಮನ ಮಾತೆ. ಸಾಹಸ ಬಾಹುಳವನು ಅಧಮನಾದ ಆ ಕಾರ್ತವೀರಾರ್ಜುನನ ಈ ಕಟ್ಟಕದಿಂದ ಸಂಹರಿಸಿ ಬಿಡುವನು ಮಾತೆ. ರಾಮ, ಜನರೇ, 10 ತಲೆಯ ರಾವಣಾಸುರನೇ ಅವನನ್ನು ಸಂಹರಿಸಬೇಕೆಂದವನ ಬಳಿಗೆ ಹೋದಾಗ ಅವನ ಮಾತಿಗೆ ಒಡಂಬಟ್ಟು ಅವನು ಹೇಳಿದಂತೆ ಕೇಳಿಕೊಂಡು ಬಿದ್ದಂತ 10 ತಲೆಯ ರಾವಣನಿಂದಾಗದ ಕಾರ್ಯ ಚಿಕ್ಕ ಕಂದನಾದ ನಿನ್ನಿಂದ ಸಾಧ್ಯವಾಗಬಹುದೇನು ರಾಮ? ಜನರೇ, ಮಗನೇ, ಈ ನಿನ್ನ ಎತ್ತರಗಳ ಸಂದರ್ಭವನ್ನು ಆ ನೀಚನಾದ ರಾವಣಾಸುರನಿಗೆ ವರೆಸುವೆಯಾ? ಮಗನೇ, ಜನರೇ, ರಾವಣನನ್ನು ನೀಚನೆಂದು ಮಾತನಾಡಬೇಡ. ಒಂದು ಹೆಣ್ಣನ್ನು ಅಡ್ಡವಿಟ್ಟುಕೊಂಡು ಆಟವಾಡಿದ ರಾವಣಾಸುರನಲ್ಲಿ ಹರಿಷಡ್ವರ್ಗಗಳನ್ನು ದೂರ ಮಾಡಿದ ಗಮನವನಿಗೆ. ರಾಮ, ಅಮ್ಮಯ್ಯ, ನಾನೊಂದು ಮಾತು ಹೇಳುವೆನು, ಚಿತ್ತ ಬಿಟ್ಟು ಕೇಳು. ಅದು ಏನು ಚೆನ್ನಾಗಿ ಹೇಳಿದವನೇ? ನಿನ್ನ ತಂದೆ ಅಗ್ನಿ, ಜಮದಗ್ನಿ ರಾಮ ಅಮ್ಮಯ್ಯ, ನನ್ನಲ್ಲೊಂದು ಪಂಥವನ್ನು ತೊಟ್ಟನು. ಅದು ಎಂತ ಬಂಧವನ್ನು ತೊಟ್ಟಿರಬಹುದು ಮಾತೆ? ರೇಣುಕಾ, ನೀನು ನನಗೆ ತಕ್ಕ ಸತಿಯಾಗಿ ನನ್ನ ಆಶ್ರಮದಲ್ಲಿ ಬಾಳಬೇಕಾದರೆ ನದಿಗೆ ಹೋಗಿ ಮರಳಿನ ಕೊಡದಿಂದ ನಿನ್ನ ಕೈಯಾರೆ ಮರಳು ತೆಗೆದುಕೊಂಡು ಆ ಮರಳಿನ ಕೊಡದಲ್ಲಿ ಜಲವನ್ನು ತೆಗೆದುಕೊಂಡು ಭಕ್ತಿಯಿಂದ ನನ್ನ ಪೂಜೆಗೆ ಸಿದ್ಧಳಾಗಿ ಬಂದರೆ ಆಗ ನಿನ್ನ ಪತಿವ್ರತ ಧರ್ಮ ಭಕ್ತಿಗೆ ಮೆಚ್ಚಿ ಆಶ್ರಮವನ್ನು ಸೇರಿಸಿಕೊಳ್ಳುವೆನೆಂದನು ಆ ನಿನ್ನ ತಂದೆ ರಾಮ. ನಿನ್ನ ತಂದೆಗೆ ಕೊಟ್ಟ ಮಾತು ಉಳಿಸುವುದಕ್ಕಾಗಿ ನದಿಗೆ ಹೊರಟಾಗ ದಾರಿಯಲ್ಲಿ ಏನಾಯಿತು ಗೊತ್ತೇ ಮಗನೇ? ಅದು ಏನಾಯಿತು ಅಮ್ಮಯ್ಯ? ನಾಗ ಸರ್ಪವು ನನ್ನೆದುರಿಗೆ ಬಂದಿತು. ಮನುಷ್ಯನ ರೂಪದಲ್ಲೆದ್ದು ನನ್ನೊಡನೆ 2 ಮಾತನ್ನಾಡಿತು. ಅದು ಎರಡು ಮಾತು ಏನು ಮಾತನಾಡಿತು ಜನರೇ? ಅಮ್ಮ ರೇಣುಕಾ, ನೀನು ಚಿಕ್ಕವಳಿರುವಾಗ ನಾನು ನಿನ್ನನ್ನು ಕಚ್ಚಿದ ಕಾರಣ ನಾನೀಗ ಶಾಪಗ್ರಸ್ತನಾಗಿರುವೆನು. ಆದ ಕಾರಣ ನಿನಗೆ ಸಿಂಬೆಯಾಗಿ ನೆಲೆಸಿದರೆ ನನ್ನ ಶಾಪ ಮುಕ್ತಿಯಾಗುವುದೆಂದು ನಾಗಸರ್ಪವು ನನ್ನನ್ನು ಕೇಳಿಕೊಂಡಿತು. ಅದೇ ಸಮಯಕ್ಕೆ ನಾಗಸರ್ಪವು ಸಿಂಬೆಯಾಗಿ ನೆಲೆಸಿತು. ನದಿಗೆ ಹೊರಟೆನು, ಮರಳಿನ ಕೊಡದಿಂದ ನಿನ್ನ ತಂದೆಯ ಪೂಜೆಗೆ ಜಲವನ್ನು ತಂದೆನು. ಆಹಾ, ನೀನೇ ನನಗೆ ತಕ್ಕ ಸತಿ ರೇಣುಕಾ ಎಂದು ನಿನ್ನ ತಂದೆ ಆಗ ನನ್ನ ಆಶ್ರಮವನ್ನು ಸೇರಿಸಿತು. ರಾಮ, ಅಮ್ಮಯ್ಯ, ಇಂಥ ರೇಣುಕಾ ದೇವಿಯ ಗರ್ಭದಲ್ಲಿ ಜನಿಸಿದ ನೀನು ಆ ಮಧೋನ್ಮತ್ತನಾದ ಕಾರ್ತವೀರನನ್ನು ಸಂಹರಿಸುವುದು ನಮ್ಮಂಥವರಿಗೆ ತಕ್ಕದ್ದಲ್ಲ ರಾಮ. ಕೊನೆಯದಾಗಿದೆ ಹೆತ್ತ ತಾಯಿ ನೇಮ. ಬೇಡದ ಮಾತೆಯಾದ ರೇಣುಕಾ ದೇವಿ ಏನು ಮಾತನಾಡುತ್ತಿರುವೆ? ನಾನು ಇದ್ದ ಮಾತನ್ನಾಡಿದೆನು. ಅಮ್ಮಯ್ಯ, ಆ ಮಧೋನ್ಮತ್ತನಾದ ಕಾರ್ತವೀರಾರ್ಜುನನು ದೇವದಾನವರಿಗಿಂತ ಮೆಚ್ಚಿ ಮೀರಿದವನೆಂದು ಹೇಳಿದೆಯಲ್ಲ? ಆಳವಾಗಿ ಹೇಳಿದೆನು ಮಗನೇ. ಆದರೆ ಈ ನಿನ್ನ ತಲೆಯ ಮುಂದೆ ಅವನ ಪರಾಕ್ರಮ ನಡೆಯುವುದು
ನನ್ನ ಸರಿಸಮಾನರು ಯಾರು ಇಲ್ಲವೆಂದು ಕಪ್ಪಿದ ಕರ್ತವ್ಯ ಅರ್ಜುನನು ಅಹಂಕಾರದಿಂದ ಬೆಳೆಯುತ್ತಿರುವನು. ಅದಕ್ಕಾಗಿಯೇ ನಾನು ಹೇಳುವೆನು. ಆದರೆ ಈ ನಿನ್ನ ಮಠದ ಸಂಭವನಾದ ಮಾರ್ಗದ ರಾಮನು ಹರಿಷಡ್ ವರ್ಗಗಳನ್ನು ದೂರ ಮಾಡಿದವನು. ಇಲ್ಲವೆಂದವರಾರು ರಾಮ. ಅಯ್ಯ ಮಗನೇ, ಆ ಮಧೋನ್ನತನಾದ ಕರ್ತವ್ಯ ಅರ್ಜುನನ ಅಹಂಕಾರವನ್ನು ಮರೆತು ಯಮಶಂಕರನ ಸ್ವಾಧೀನಕ್ಕೆ ಒಪ್ಪಿಸಿ ಇಂಥ ರಣಭಯಂಕರನ ಮುಂದೆ ಹೇಗೆ ಮಾತನಾಡಿದೆ? ಯುದ್ಧ ಮಾತನಾಡಿದೆನು ಮಗನೇ. ಅಮ್ಮಯ್ಯ, ಎಂದಿನ ದಿನವ ಕರ್ತವೀರನ ಪರವಾಗಿ ಅಸುರ ಸಮೂಹ ಬರಲಿ, ಎಲ್ಲವರ ಕ್ರಮವನ್ನು ಹೊರಲಿ. ಹೌದೇ ಮಗನೇ? ಅಮ್ಮಯ್ಯ, ಇಂದಿನ ದಿನ ರಣರಂಗದಲ್ಲಿ ಹತ್ತಿದ ಧನಸ್ಸನ್ನ ತಂದೆಗೆ ತಕ್ಕ ಮಗನ ಧಿಕ್ಕಾರವನ್ನು ಮಾತೆ ನೇಮಪಟ್ಟು ಹೊರಗೆ ರಾಮ, ಅಮ್ಮಯ್ಯ, ಅಗಮನಾದ ಕಾರ್ತ್ಯವೀರನನ್ನು ನೀನು ಸಂಹರಿಸಿ ಬರುವೆಯಾ? ಸಹಜವಾಗಿ ಸಂಬಂಧಿಸಿ ಬರಬಾರದರೆ ತಾಯಿಗೆ ಕೊಟ್ಟ ಮಾತಿನಂತೆ ನಡೆದುಕೊಳ್ಳುವೆಯಾ? ಸಹಜವಾಗಿ ನಡೆದುಕೊಳ್ಳುವುದಲ್ಲೇ. ಮಗನೇ, ಸರಿ, ಹೇಳುವೆನು ಕೇಳು ರಾಮ. ಅದೇ ಚೆನ್ನಾಗಿ ಹೇಳಿದರೆ ಮಗನೇ, ಅಮ್ಮಯ್ಯ, ಚೆನ್ನಾಗಿ ಕೇಳು ಕಂದ. ಅದೇನು ಚೆನ್ನಾಗಿ ಹೇಳಬಾರದು ಮಗನೇ, ಜಗತ್ತಿನ ನಾನೇ ಎಂದು ಅಹಂಕಾರದಿಂದ ಮೆಟ್ಟಿ ಮೆರೆಯುತ್ತಿರುವ ಆ ಮಧೋನ್ಮತ್ತನಾದ ಕಾರ್ತವೀರ ಅರ್ಜುನನನ್ನು ನೀನು ಯಾವ ಶಕ್ತಿಯಿಂದ ಗೆದ್ದು ಬರಬಲ್ಲೆ ರಾಮ? ಯಾವ ಶಕ್ತಿಯಿಂದ ಗೆದ್ದ ಬರಬೇಕಾದರೆ ಹೇಳಲೇ ಮಗನೇ? ಹೇಳು ಅಮ್ಮಯ್ಯ, ಹೇಳಲೇ ರಾಮ? ಹೇಳು ಚೆನ್ನಾಗಿ ಹೇಳಬಾರದರೆ ಬ್ರಹ್ಮಶಕ್ತಿ
ರಾಮ, ಅಮ್ಮಯ್ಯ, ನಾನೇ ಎಂದು ಅಹಂಕಾರದಿಂದ ಮೆಟ್ಟಿ ಬೆರೆಯುತ್ತಿರುವ ಮಧೋನ್ಮತ್ತರಾದ ಕಾರ್ತವೀರನನ್ನು ನೀನು ಸಂಹರಿಸಿ ಬರಬೇಕಾದರೆ ಆ ಬ್ರಹ್ಮ ಶಕ್ತಿಯಿಂದ ಘೋರ ತಪಸ್ಸಿನಿಂದ ಹರನನ್ನು ಒಲಿಸಿಕೊಂಡು ಹರನಿಂದ ಪರಶುವನ್ನಾಗಿ ಪಡೆದುಕೊಂಡು ಭಾರ್ಗವರಾಮನೆನಿಸಿಕೊಂಡ ನೀನು ಪರಶುರಾಮನೆಂದು ಕೀರ್ತಿಯನ್ನು ಪಡೆದು ಬರಬೇಕು. ಅಂದಾಗ ಹೆತ್ತ ಜನ್ಮ ಅಂದಿಗೆ ಸಾರ್ಥಕವಾಗುವುದು. ರಾಮ, ಆ ಯುದ್ಧದಲ್ಲಿ ಮಧಾಂಧನನ್ನು ಗೆದ್ದು ಬರವೆನೆಂದು ಪಣ ತೊಟ್ಟು ಹೊರಟ ನೀನು ಆ ಮಧಾಂಧನನ್ನು ಅಲ್ಲೇ ಸಂಹರಿಸಿ ಬರಬೇಕು ಒಂದು, ಇಲ್ಲವೇ ಅಲ್ಲೇ ಪ್ರಾಣ ತ್ಯಾಗ ಮಾಡಿಕೊಳ್ಳಬೇಕು ಒಂದು. ಇದಕ್ಕೆ ಉತ್ತರ ಹೇಳು ರಾಮ, ಆಗ ಕೊಡುವುದರಿಂದ ಹೆತ್ತ ತಾಯಿ ನಿನಗೆ ನಿಯಮ. ಜನನಿ, ನಾನು ಎಷ್ಟು ರೀತಿಯಿಂದ ಹೇಳಿದರು ಬಿಡಲಿಲ್ಲ ನಿನ್ನ ಮನದ ಆರಾಧನೆ. ಹೆತ್ತ ಕರಳು ಕಂದ ಜನನೇ, ಸಮುದ್ರದ ನೀರಿನಲ್ಲಿ ಮುಳುಗಿದರು, ಗುಹೆಯಲ್ಲಿ ಹುಡುಗಿದರು, ಬ್ರಹ್ಮಲಿಖಿತ ಬದಲಿಸುವುದುಂಟೆ. ಹೌದು ರಾಮ. ಅಯ್ಯ ರಾಮ, ಈ ಭಾರ್ಗವರ ಶಕ್ತಿ ಸಾಮರ್ಥ್ಯವು ನಿನ್ನ ಅರ್ಥಬಹುದು. ಅದು ಹೇಗೆ ಮಗನೇ? ಅದು ಲೆಕ್ಕಿಸಿದ ಕಕ್ಕನ ಇಕ್ಕಡಿ ಮಾಡುವ ಇಂತಹ ಭುಜಬಲ ಪರಾಕ್ರಮಿಯಾದ ಏನಿನ್ನ ತಲೆಯ ಮುಂದೆ ತಕ್ಕ ತಲವನ್ನು ಹೇಳಿದೆ. ಹೌದು ರಾಮ. ಅಮ್ಮಯ್ಯ, ಮಗನೇ, ಮಹಾತ್ಮಾನಿಯಾದ ಇಲ್ಲಿ ಯೋಚಿಸಿದ ದೇವರು ಕೂಡ ಅಮ್ಮಯ್ಯ ಸೇರಿಸಿ ಬಿಡುವ ಯವನಾಲಯ. ರಾಮ, ಅಮ್ಮಯ್ಯ, ಅಧಮನಾದ ಕಾರ್ತ್ಯವೀರಾರ್ಜುನನನ್ನು ಯಮನಾಲಯಕ್ಕೆ ಸೇರಿಸಿ ಬರಬೇಕು. ಹೌದು ಅಮ್ಮಯ್ಯ, ತಾಯಿಗೆ ಕೊಟ್ಟ ಮಾತಿನಂತೆ ನಡೆದುಕೊಳ್ಳುವೆ. ಸಹಜವಾಗಿ ನಡೆದುಕೊಳ್ಳುವ. ಒಂದು ವೇಳೆ ಮಾತು ತಪ್ಪಿ ಸೋತು ಬಂದರೆ ಅದು ಮುಂದೆ ಹೆಚ್ಚು ಹಿಂದಕ್ಕೆ ಇಡುವ ನಿನ್ನ ಮಗ ಭಾರ್ಗವರಾಮನಲ್ಲ ಮಾತೆ. ತಾಯಿಗೆ ಕೊಟ್ಟ ಮಾತನ್ನು ಜನಿಸಿದ ನಿನ್ನ ಕೀರ್ತಿ ಹೇಗೆ ಬೆಳೆಯಬೇಕೆಂದರೆ ಹೇಗೆ ಬೆಳೆದವನು ಹೇಗೆಂದು ಕೇಳಿದೀಯಾ? ಹೌದು ಅಮ್ಮಯ್ಯ. ಮಗನೇ, ಅಮ್ಮಯ್ಯ, ಜಮದಗ್ನಿ
ತಾಯಿ ದಾರಿ ತೋರು ಕಣ್ಣುಗಳೆರಡು ಅವರ ಪ್ರೇಮ ದೂರವಾಗಿ ಮಕ್ಕಳು ಅವರ ಪ್ರೇಮ ದೂರವಾಗಿ ಮಕ್ಕಳು ಭಟ್ರಳ್ಳಿ ಹರಿಜನ ಕಾಡಪ್ಪನವರು ಚಾಮುಂಡಮ್ಮನವರು ಹೆತ್ತ ತಾಯಿ ಆಶೀರ್ವಾದದೊಂದಿಗೆ ಆನಿಂದ ಅಗ್ನಿ ತಂದೆ ಆಶೀರ್ವಾದವನ್ನು ಪಡೆದುಕೊಂಡು ಮಧೋನ್ಮತ್ತನಾದ ಕಾರ್ತಿವೀರನನ್ನು ಸಂಹರಿಸಿ ಬಾರಾಮ. ಕೊಟ್ಟಿರುವಳು ನಿನ್ನ ತಾಯಿ ಆನಂದದಿಂದ ನಿನಗೆ ನೇಮ. ನಿನ್ನ ಇಷ್ಟದಂತೆ ಆಗಲು ಜನನೇ ಸೌಖ್ಯಪ್ರದಾಯಿನೇ. ದೀರ್ಘಾಯುಷ್ಯಮಸ್ತು ಪುತ್ರ. ಸೋಲಾಪುರ ಗ್ರಾಮದಲ್ಲಿ ಪರಶುರಾಮನ ಪಾತ್ರ ಮಾಡಿದಂತವರು ಚಾಮುಂಡಮ್ಮನವರು 100 ರೂಪಾಯಿನ ಹೈರ್ ಮಾಡಿರುತ್ತಾರೆ. ಜನಕ ಜಗದ್ವಿಖ್ಯಾತಿ ಕಾರ್ತಿಕರಹ ಸಕಲ ಸೌಭಾಗ್ಯ ಮತ್ತು ಪುತ್ರ ಸಕಲ ಚರಿತ್ರ ಗವರಾಮನೆ ಸಮರವೀರನೆ ಹೋಗುವದೆಲ್ಲಿಗೆ ಎನಿತೋ ಎನ್ನಯ ದೇವನೇ. ರಾಮ ಏನಿಗೆ ಭಗವರಾಮನೆ ಸಮರವೀರನೆ ಹೋಗುವದೆಲ್ಲಿಗೆ ಎನಿತೋ ಎನ್ನಯ ದೇವನೇ. ರಾಮ ಏನಿಗೆ ಪರದೊಳು ಚರಮಾಧರಿಸಿ ಭೋಗವ ಕರಳು ಕವನಾಯ ತಪನಂದನ. ಪರದೊಳು ಚರಮಾಧರಿಸಿ ಭೋಗವ ಕರಳು ಕವನಾಯ ತಪನಂದನ. ಜಗಮಾತೆಯ ನಾಯಕವನು ಮೀರಿ ಪುತ್ರ ಏನಿಗೆ ಜಗಮಾತೆಯ ನಾಯಕವನು ಮೀರಿ ಹೋಗಬಾರದು ಜಯವಾಗಲಾರದು. ಭಗವರಾಮನೆ ಸಮರವೀರನೆ ಹೋಗುವದೆಲ್ಲಿಗೆ ಎನಿತೋ ಎನ್ನಯ ದೇವರೇ. ಮೇನಕ ಪುತ್ರ ಜನಕ ನೀನ್ಯಾವ ಮಂಗಲ ಕಾರ್ಯ ಸಾಧಿಸಲು ಪಲ್ಲವದಿ ಬಿಲ್ಲನ್ನು ಪಿಡಿದು ಬಲ್ಬಾರಿಯಾಗಿ ಪಿತನ ಆಜ್ಞೆಯನ್ನು ಪಡೆಯದೆ ಗಕ್ಕನೆ ಹುಕ್ಕುವ ರೋಷದಿಂದ ಹೋರಾಡಿಯ ಪಿತನೆ ಮಹಾಬಲಿ ವಿಜಯ. ಆಹೋ ಜನಕ ಪುತ್ರ ಧನುರ್ಧಾರಿಯಾಗಿ ರೋಷದಿಂದ ತಮ್ಮ ಮುಂದೆ ನಿಂತ ಈ ಗಂಧದ ವಿಚಾರವನ್ನು ಆಲಿಸುತ್ತಿದ್ದರೆ ಆಶೀರ್ವಾದ ಬಂದರೆ ಆಹೋ ಜನಕ ಪುತ್ರ ಕ್ಷತ್ರಿಯ ಹಾ
ಸಾಧ್ಯವಾಗುವುದು. ಅದು ನಮ್ಮಂತವರೇ ತರವಲ್ಲ ರಾಮನೇ ರಣಭೀಮನೇ. ಪುತ್ರ ಭಗವಂತನ ದುಷ್ಟರ ಸಂಹಾರ ಮಾಡುವನೆಂದು ಹೇಳಿದೆಯಲ್ಲ, ಆದರೆ ಈ ನಿನ್ನ ಮಾತು ಸುಳ್ಳಲ್ಲ. ಆದರೆ ಭಗವಂತನ ಆ ಕಾರ್ಯವನ್ನು ಮಾಡುವುದರ ಒಳಗಾಗಿ ಭೂಮಿಯ ಮೇಲಿನ ಜನರು ಕತ್ತರಿಸುವರು, ಭೂದೇವಿಯ ಬರದವರು. ತತ್ಕಾರಣ ಈಗಲೇ ಸಿದ್ಧರಾಗಿ ಬಾಗುವೆಂದು ಎಲ್ಲಿಗೆ ಆಜ್ಞೆ ಕೊಡಬೇಕು. 5 ಜನಗಳಿಗೆ ನಾನೇ ಪ್ರತಾಪ. ಅಹೋ ರಾಮ, ಜನಗ ಕೈಲಾಸ ವಾಸನಾದ ಪರಶಿವನು ನಿನಗೆ ಹೊರ ಕಳಿಸಲೆಂದು ಆಶೀರ್ವಾದ ಮಾಡಿದನು. ಭಾಗ್ಯವ ರಾಮ, ತೋರಿಸು